ಸಲ ಬ್ಯಾಡ್ರಿ 20 ಸಲ ನಮಸ್ಕಾರ ಮಾಡ್ರಿ ಲಘು ಚೋಳ್ ಕೇಳಿಸತ್ ಮಕ್ಕೊಂದವ್ರಿಗೆ. ಏನ ನಮ್ ಯೂಟ್ಯೂಬ್ ಮಾಡ್ಲಕತ್ತಾರ ಇಲ್ಲಿ ಎಲ್ಲಾರು. ಗುಡಿ ಗುಡಿ ಬೆಕ್ಕೇರಿ ರಾಯಬಾಗ ಹೌದು. ಯಾಕತ್ ಕೇಳಿದ್ರ ಯಾಕೆಪ್ಪ ಒಬ್ಬ ಕಲಾವಿದನ್ನ ಬೆಳೆಸುವಂತ ತಾಕತ್ತು ಅವ್ರ ಯೂಟ್ಯೂಬ್ ದವ್ರ ಅಂತ ಕೈತಿ. ಇದು ಮೊದಲ್ ತಲೆಯಾಗಿ ಇಟ್ಕೋನಿ. ಹೌದು, ಬೆಳೆಸುವಂತ ತಾಕತ್ತು ಅವ್ರಂತೆಲ್ಲ ಐತಿ, ಮನ್ಯಾಗ ಕುಣಸು ತಾಕತ್ತು ಅವ್ರಂತೆಲ್ಲ ಐತಿ. ಇದು ಮೊದಲ್ ತಲೆಯಾಗಿರ್ಲಿ ನಿನಗ. ಓಕೆ. ನಮ್ಮ ಮಾರುತಿ ಅಣ್ಣಗ, ಹಲಪ್ಪ ಅಣ್ಣಗ, ಅಜಯ್ಗ, ನಮ್ಮ ಆಳುಗ ಎಲ್ಲರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ನಮಸ್ಕಾರಗಳನ್ನು ಸಲ್ಲಿಸಿ. ಹೌದು, ಅಜಯ್ ಮೊದಲ್ ಮಾಡ್ರಿ. ಅವ ನಾನ್ ವಿಡಿಯೋ ಬಾಳ ಹಾಕ್ತಾನ್ರಿ. ಹೌದು ಅಣ್ಣ ಇರ್ಲಿ, ಬಾಳ ಆ ಕಡೆ ಒತ್ತು ಕೊಡೋದು ಬೇಡ. ಕಾಮಿಡಿ ಬಿಡ್ರಿ, ವಿಷಯಕ್ಕೆ ಬರ್ರಿ. ವಿಷಯನ ಐತ್ರಿ. ಆಯ್ತಾಯ್ತು, ಕಾಮಿಡಿ ಬಿಡ್ರಿ. ಓಕೆ, ನೀವೊಬ್ರು ಬಂದ್ರಿ. ಇರ್ಲಿ, ಅವ್ರ ಕಡೆ ಲಕ್ಷ್ಯ ಕೊಡಬೇಡ ಮಾಡು. ಹೌದಪ್ಪ. ಇವತ್ತಿನ ದಿವಸ ಏನಾಗ್ಯದಪ್ಪ? ಇವತ್ತಿನ ದಿವಸ ನನ್ನಪ್ಪ ಒಂದು ಬೀರ ದೇವರ ಒಂದು ಪೋಳಿ ಒಳಗ, ಹೌದಪ್ಪ, ಹೌದಾ, ಗಜಲಿಂಗೇಶ್ವರ ಒಂದು ನಾಮ ಪಡೆದು ಹಾ ಒಂದು ಈ ಪೋಳಿ ಒಳಗ, ಹೌದಪ್ಪ, ಢೊಳ್ಳಿನ ಪದ ಬಾಳ ಚಂದ ನಡೆದಾವ. ಬಾಳ ಅಸಲ್ ನಡೆದಾವ ಅಡ್ಡು ಮ್ಯಾಳಿನ ಕಾರ್ಯಕ್ರಮ. ನಾವೇನು ಮಾತಾಡಿದೇವಿ, ಸರಜೋಡಿ ಕಲಾವಂತರು ಏನು ಮಾತಾಡಿದ್ರು, ವಿಷಯ ಬಂದು ಏನು ಪ್ರತಿಪಾದನೆ ಮಾಡಿದ್ರು ಅನ್ನುವಂತ ತಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂತ ಮಾತೈತಿ. ಐತಪ್ಪ, ಐತಿ. ಅದಕ್ಕೆ ಮಾತ್ಮರು ಒಂದು ಮಾತು ಹೇಳ್ಯಾರ ಮಾಡೋಣ. ಏನ್ ಹೇಳಿದ್ರಪ್ಪ ಮಾತಾ? ರಸಿಕ ನಾಡಿದವನ ಮಾತು ಶಶಿ ಉದಯಿಸಿ ಬಂದಂತೆ ರಸಿಕ ನಾಡಿದವನ ಮಾತು ಶಶಿ ಉದಯಿಸಿ ಬಂದಂತೆ, ಹೌದಪ್ಪ, ರಸಿಕ ನಿಲ್ಲದವನ ಮಾತು ಕಿವಿ ಒಳಗೆ ಕುರುದೇಶ ಬಿಡದಂತೆ ಸರ್ವಜ್ಞ ಅಂತ ಹೇಳ್ಯಾರ. ಇದೇ ಮಾತನ್ನ ಯಾಕೆ ಹೇಳ್ಯಾರ ಸರ್ ಅವರು? ಮಾತು ಮಾತಾಡಿದ್ರೆ ಹೆಂಗಾಗಿರ್ಬೇಕಂತ ಕೇಳಿದ್ರು ಮಾಡೋಣ. ಹೆಂಗಪ್ಪ? ಆ ಮಾತಿನಿಂದ ಒಂದು ರತ್ನಾಗಬೇಕಾಗೇತ. ಹೌದಪ್ಪ, ಹೌದು. ಮಾತು ಮಾತಾಡಿದ್ರೆ ಒಂದು ತತ್ವ ಕತ್ತಿರ್ಬೇಕು, ಒಂದು ಪ್ರಮಾಣ ಕತ್ತಿರ್ಬೇಕು, ಒಂದು ಆಧಾರ ಕತ್ತಿರ್ಬೇಕು. ಹೇಳುವಂತ ಮಾತು ಆಧಾರ ಕತ್ತಿರ್ಬೇಕು. ಹೋಗಿ ಮಾತಾಡಿರ್ತಕ್ಕಂತ ಮಾತ ಜನರ ಮನಸ್ಸಿನೊಳಗೆ ಉಳಿದಿರ್ಬೇಕು, ಮನಸ್ಸಿಗೆ ಮುಟ್ಟಿರ್ಬೇಕು. ಹೌದಪ್ಪ, ಹೌದು. ಬರುವರ್ತನ ತೆರೆಯಾಗಿರ ಅನ್ಬೇಕು. ಅಂದಾಗ ಏನಪ್ಪಾ ಅಂತಾರ ನಾವ್ ಮಾತಾಡೋದಕ್ಕೂ ಸ್ವಾರ್ಥಕ, ಅವ್ರು ಹಚ್ಚೋದಕ್ಕೂ ಸ್ವಾರ್ಥಕ ಆಕೈತಿ. ಹೌದಪ್ಪ, ಹೌದು. ಇಲ್ಲಿ ಕಮಿಟರ್ ವಿಷಯ ಏನಿಟ್ಟಾರ, ಏನಪ್ಪಾ? ಗಳಿಸೋದು ಶ್ರೇಷ್ಠ ಏನು ಬಳಸೋದು ಶ್ರೇಷ್ಠ? ಎರಡು ವಿಷಯ ಇಟ್ಟು ಕೊಟ್ಟಾರ ಅವರು. ನಾವೊಂದು ಮಾತು ಹೇಳಿದೆ ವಾದ ಪಳ್ಯದೊಳಗ. ಏನಪ್ಪಾ? ನಾವು ಏನೇ ಮಾಡ್ಬೇಕಾಗಿತ್ತು ಅಂದ್ರೆ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟಬೇಕಾಗಿತ್ತಪ್ಪ ಅಂತಂದ್ರ ಗುರು ಅನ್ನುವಂತ ಒಬ್ಬ ಗಳಿಸ್ಕೊಂಡು ಅವನ ಗುಳ್ಳು ಕಟ್ಕೊಂಡವಪ್ಪ ಅಂತಂದ್ರ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಲಕ್ಕ ಸಾಧ್ಯ ಆಕೈತಿ, ಹೊರತಾಗಿ ಗುರು ಇರ್ಲಿಲ್ಲ ಅಂದ್ರೆ ಸಾಧ್ಯ ಇಲ್ಲ ಅಂತ ನಾ ಹೇಳಿದ್ನಿ. ಹೌದಪ್ಪ, ಹೌದು. ಹೇಳಿದ್ದು ಒಂದೇ ಸಂದನ್ಯಾಗ. ನಮ್ಮ ರೇವಣ ಸಿದ್ಧ ಮಾಸ್ತರ್ ಅವರು ಬಳಸೋ ವಿಷಯ ಮಾತಾಡಿದ್ರು, ನೀವ್ ಎಲ್ಲಾರು ಕೇಳಿರಿ. ಏನ್ ಹೇಳಿದ್ರು? ಏನ್ ವಿಷಯ ಬಳಕೆ ಮಾಡಿದ್ರ ಅಂತ ಕೇಳಿದ್ರು ಮಾಡೋಣ. ಏನಪ್ಪಾ? ಇವತ್ತು ನನ್ನಪ್ಪ ಮುತ್ಯ ಮಾಳಿಂಗರಾಯ, ಹೌದಪ್ಪ, ಹೌದು, ಮಾಳಿಂಗರಾಯ ನನ್ನ ಮಕ್ಕಳಿಗೆ ಬರ್ತಾನು ಬೇಡಾನ, ಭಕ್ತರಿಗೆ ಸಿರ್ತಾನು ಬೇಡಾನ. ಇಲ್ಲಿ ಏನ್ ಆಗೈತಪ್ಪ ಅಂತ ಕೇಳಿದ್ರೆ, ಇಲ್ಲಿ ಮಕ್ಳು ಏನ್ ಮಾಡ್ಲಕತ್ತಾವ, ಕುಡುದು ಪೂಜಾರಿಗಳು ಎಲ್ಲಿ ಬೇಕಾದಲ್ಲಿ ಬೀಳಕತ್ತದ. ಹೌದಪ್ಪ, ಹೌದು. ದೇವ್ರ ಹೇಳಕತ್ತಾರ ಅಂತ ಶಕ್ತಿ ಮಾಳಿಂಗರಾಯ ಕರುಣಿಸಿ ಗಳಿಸ್ಯಾನವ. ಹೌದಪ್ಪ, ಗಳಿಸಿ ಮಕ್ಕಳಿಗೆ ಕೊಟ್ಟು ಹೋಗ್ಯಾನ. ಕರೆ ಮಕ್ಕಳು ಬಳಸ್ಕೊಳಕ್ ಬರ್ಲಿಲ್ಲ ಅಂದ್ರೆ ಇದ್ರಾಗ ಯಾವಾಗ ಶ್ರೇಷ್ಠ ಅತ್ತೀನಿ? ಬೇಕಲ್ಲ ಮುದಕ್ಯ. ಮುತ್ಯ ಮಾಳಿಂಗರಾಯ ಮಕ್ಕಳಿಗೆ ಬೇಕಾದ ಕೊಟ್ಟಾನ. ಹೌದಪ್ಪ, ತಮಗ ಬಳಸ್ಕೊಳಕ್ ಬರ್ಲಿಲ್ಲಪ್ಪ ಅಂತಂದ್ರ ಇದು ಮತ್ ಬಳಕೆ ಹೆಂಗ ಶ್ರೇಷ್ಠ ಆಕೈತ್ರಿ ಸೋಮಲಿಂಗ್ ಸರ್ ಅವ್ರ? ಬೇಕಲ್ಲ. ನಮ್ ಮುತ್ಯ ನಮ್ಮ ಆಯಿ 50 ಎಕರೆ ಹೊಲ ಗಳಿಸ್ಯಾರ ತಿಳ್ಕೊಂಬುದಕ್ಕೆ ನಾವೆಲ್ಲ ಕೂಡಿ ಮಾರ್ಕೊಂಡ್ವಿ ಅಂದ್ರೆ ಅದ ಹೆಂಗ್ ಬಳಸದಂಗ ಆಕೈತಿ? ಹುಚ್ಚ, ನೀ ಸುಮ್ ಕುಂದ್ರ ಅಲ್ಲಿ ಸರ್ ಮಾತಾಡ್ತಾರ, ನೀ ಸುಮ್ ಕುಂದ್ರ. ನಾನು ಬೇಡನ್ರಿ. ಯಾಕಂತ ಕೇಳಿದ್ರ ಮಾಡೋಣ. ಯಾಕೆಪ್ಪ? ಜಗತ್ತಿನೊಳಗೆ ಗಳಿಸ್ಬೇಕು, ಎಂತಾದ್ ಗಳಿಸ್ಬೇಕು, ಎಂತಾದಪ್ಪ? ರೊಕ್ಕ ರೂಪಾಯಿ ಗಳಿಸ್ತೀನಂತೆ ನೀ ತಿಳ್ಕೊಬೇಡ. ಇವತ್ತು ನನ್ನಪ್ಪ ಬೀರ ದೇವ್ರ ಮುತ್ಯ ಮಾಳಿಂಗರಾಯ ಅಮೋಘ ಸಿದ್ಧ ಎಂತ ಆಸ್ತಿ ಗಳಿಸ್ಯಾರ ಮಾಡು. ಎಂತಾದಪ್ಪ? ನಾವು ನೀವೆಲ್ಲಾರು ಕೂತಿಲಿ ಡೊಳ್ಳಿನ ಪದ ಕೇಳಕತ್ತೇವೆ. ಹೌದಪ್ಪ, ಹೌದಾ. ನಾಳೆ ಮುಂಜಾನೆ ಯಾರೇ ಬಂದ್ ಎದ್ದು ಹೋಗ್ರ ಅಂದ್ರೆ ನಾವ್ ಎದ್ದು ಹೋಗ್ಬೇಕು. ಹೌದಪ್ಪ, ಹೌದು, ಹೋಗ್ಬೇಕು. ನನ್ನಪ್ಪ ಬೀರ ದೇವ್ರ ಮುತ್ಯ ಮಾಳಿಂಗರಾಯ ಎಂತದ ಗಳಿಸ್ಯಾರ ಅಂತ ಕೇಳ್ರ, ಏನ್ ಒಮ್ಮೆ ಜಾಗ ಹಿಡಿದು ಕೂತಾರಲ್ಲ, ಯಾರು ಎದ್ದು ಹೋಗೋಣ ಅವ್ರಿಗೆ? ಇಲ್ಲಪ್ಪ, ಇಲ್ಲ. ಶಾಶ್ವತ ಜಾಗ ಐತೆ ಅವ್ರದು. ಜಗತ್ತಿನೊಳಗೆ ಜಳಸ್ರ ಇಂತ ಜಾಗ ಗಳಿಸ್ಬೇಕು. ಹೌದು. ಯಾರು ಎದ್ದು ಹೋಗಲಾರ ಅನ್ನುವಂತ ಜಾಗ ಗಳಿಸ್ರಿ. ಹೌದಪ್ಪ. ಆದ್ರ ಬಳಕೆ ಮಾಡಿದ್ರೆ ಹೆಂಗಾಗಿರ್ಬೇಕು, ಅದರದಿಂದ ಉಪಯೋಗ ಆಗಿರ್ಬೇಕು, ಅದರಿಂದ ಏನಪ್ಪಾ ಅಂತಂದ್ರ ಅನುಕೂಲ ಆಗಿರ್ಬೇಕು. ಹೌದು. ನನ್ನಪ್ಪ ಮುತ್ಯ ಮಾಳಿಂಗರಾಯ, ಹೌದಪ್ಪ, ಗುರು ಬೀರ ದೇವ್ರ ಕಾಡಬಾರ್ದು, ಕಾಡ್ದ ಬೇಡಬಾರ್ದು, ಆಟಕ್ಕ ಹುಲಿವರಿ ಹುಟ್ಟಕ್ಕ ಹುಲಿಗನ ಬೇಡ್ದ. ಹೌದಪ್ಪ, ಹೌದು, ಬೇಡ್ದ. ಮುತ್ಯ ಮಾಳಿಂಗರಾಯ ತರ್ತಿನ್ನತ್ತೇಳಿ ಗುರುವಿಗೆ ಕೈ ಮೇಲೆ ಕೈ ಹಾಕಿ ವಚನ ಕೊಟ್ಟ. ಕೊಟ್ಟು ಕೆಸಿದ್ರೆ ಎಲ್ಲಿಗೆ ಬಂದು ಮಾಡು? ಹೊರತ
ಹೊತ್ತು ನಿಂಬೆಳ ಗುಡ್ಡಕ್ಕ ಅನೇಕ ಜಾಗದೊಳಗೆ ಕೇಳ್ಕೊಂತ ಬಂದ್ ಹಳಗೋಣಿಕೆ ಹನುಮಪ್ಪ ಕೇಳ್ದ, ದೇವ್ರ ನಿಂಬರಿಗೆ ಬಲಭೂಮಿ ಕೇಳ್ದ, ಭಾರತೀಯ ಸಿದ್ದರಾಯ ಕೇಳ್ದ, ಹೌದಪ್ಪ ಮುಕ್ಕರು ಮಾಲಮ್ಮ ಕೇಳ್ದ, ಕೊನೆಯದಾಗಿ ದೇಗನ ಲಕ್ಷ್ಮಿ ಕೇಳ್ದ ಕಾಲ ಕುರಿ ಯಾವುದು ಹುಲಿ ಇರುವಂತ ಜಾಗ ತೋರ್ಸದಕ್ರ ಹುಲಿ 3 ದಿವಸ ಆಗೈತಿ ಮಾಲಪ್ಪ ಹೋಗಂದ ಕಾಲಕ್ಕ. ಹೌದಪ್ಪ ಹೌದಾ ಮುತ್ಯ ಮಾಳಿಂಗರಾಯ ಹೋಗಿ ನೋಡ್ತಾನ, ಹುಲಿ ತಾಯಿ 3 ದಿವಸ ಆಗಿತ್ತು, ಹುಲಿ ತಾಯಿ ಮೈಲಿಕ್ ಹೋಗಿತ್ತು. ಹೌದಪ್ಪ ಹೌದಾ ಅವಾಗ ಮುತ್ಯ ಮಾಳಿಂಗರಾಯ ಏನ್ ಮಾಡ್ತಾನಂತ ಕೇಳ, ಏನಪ್ಪ ಅದೇ ಟೈಮ್ದೊಳಗೆ ಹೇಳಿ ನಾನಪ್ಪ ಹೆಡಿಯತ್ತಿ ಬರ್ತಿದ್ದು ಮರಿಗಳು ತಿನ್ಬೇಕಂತೇಳಿ ಹೌದಪ್ಪ ಹೌದಾ ತನ್ನ ಬಂಡಾರ ಬಟ್ಟುವಾದನ್ ತೆಗೆದು ಬಂಡಾರ ಹೊಡೆದಕ್ಕರ 7 ಹೆಡಿ ನಾಗಪ್ಪ ತಮ್ಮನಿ ಹೊಡೆದ ನಿತ್ತ. ಅವಾಗೇನಪ್ಪ ಅಂತ ಕೇಳಿದ್ರ, ಹೌದಾ ಹುಲಿಮರಿ ಆಗಿ ಕೂ ಹೊಡೆದಂತ ಟೈಮ್ ಅದೊಳಗೆ ಹುಲಿ ತಾಯಿ ಓಡುತ್ತಾ ಓಡುತ್ತಾ ಎಲ್ಲಿಗೆ ಬತ್ತು, ಹುಲಿಗುಡ್ಡಕ್ಕೂ ಬತ್ತು. ಹೌದಪ್ಪ ಹೌದು ಬಂದು ಈಗ ಹುಲಿಗುಡ್ಡ ಅಂತ ಕರಿತಾರ, ಮೊದಲೇನ ಕರಿತಿದ್ರು ಏನಪ್ಪ ಜಗಲಿ ಗುಡ್ಡ ಅಂತ ಕರಿತಿದ್ರು. ಜಗಲಿ ಗುಡ್ಡ ಆದ್ರ ಅದು ಯಾವ ಸೀಮೆಗ ಐತಿ, ಭಾರತಿ ನಿಂಬಾಳ ಗುಡ್ಡಕ್ಕ, ಭಾರತಿ ನಿಂಬಾಳ ಸೀಮೆ ಒಳಗ ಐತೈತೆ, ಭಾರತಿ ನಿಂಬಾಳ ಗುಡ್ಡತೆ ಅನೇಕ ಪುರಾಣದೊಳಗೂ ಬಂದಿರತಕ್ಕಂತ ಮಾತೈತಿ. ಐತಪ್ಪ ಐತಿ. ಅಲ್ಲಿ ಹುಲಿ ಮರಿಗೆ ಏನು ನಾಗಪ್ಪ ತಿರ್ಲಕ್ ಬಂದಿರ್ತಕ್ಕಂತ ಟೈಮ್ ಒಳಗ ಬಂಡಾರ ಹೊಡೆದಕ್ರ ತಮ್ಮನಿ ಹೊಡೆದ ನೆತ್ತ ಹುಲಿ ತಾಯಿ ಓಡುತ್ತಾ ಬಂತು. ಬಂದು ಇಂತ ಗುಡ್ಡ ಗವಾರದೊಳಗ ಅಡವಿ ಅರಳದೊಳಗೆ ಯಾರು ಬಂದಾರತ್ತ ತಿಳ್ಕೊಂಡು ಹೌದಪ್ಪ ಬಂದು ಮರಿಗಳಿಗೆ ಕೇಳದ ಕಾಲಕ್ಕ ಮರಿಗಳು ಹೇಳ್ತಾವ ತಾಯಿಗೆ, ಏನತ್ತಪ್ಪ ಎತ್ಲಿ ಮಹಿಮಾ ಪುರುಷ ಬಂದಾನತ್ತ ತಿಳ್ಕೊಂಡು. ಹೌದಾ ಅಂತ ಮಹಿಮಾ ಪುರುಷ ಬಂದಾನತ್ತ ತಿಳ್ಕೊಂಡು ನಮ್ಮ ನೋಡೋ ಬಗ್ಗೆ ನಿಮಗ್ ಸಿಕ್ಕೈತಿ, ನಿಮ್ಮ ನೋಡೋ ಬಗ್ಗೆ ನಮಗ್ ಸಿಕ್ಕೈತಿ. ಸಿಕ್ಕದ ಅವ ಎದಕ್ ಬಂದಾನ, ಯಾರು ಬಂದಾರ ನೀವೇ ಕೇಳನ್ನ ಕಾಲಕ್ಕ. ಅವಾಗ ಆ ಹುಲಿ ತಾಯಿ ಕೇಳ್ತಾಳ ಮಾಳಪ್ಪಗ, ಏನತ್ತಪ್ಪ ಯಪ್ಪ ನೀ ಇಂತ ಗುಡ್ಡ ಗವಾರದೊಳಗ ಅಡವಿ ಅರಣ್ಯದೊಳಗ ಯಾರು ಅದಿದಿ ಇಲ್ಲಿ ಬರ್ಲಕ್ಕ ಕಾರಣ ಏನಂದ ಕಾಲಕ್ಕ. ಅವಾಗ ಮುತ್ಯ ಮಾಳಿಂಗರ ಹೇಳ್ತಾನ, ಏನು ತೋಪ ಮಾನವರಲ್ಲಿ ಮನಿಗೇನಿ, ದೇವರಲ್ಲಿ ದೇವಗೇಲಿ, ಸಿದ್ಧರಲ್ಲಿ ಶಿವಗೇಲಿ, ಸಿಡಿಯಾನಿ ದೇವರ ಶಿಷ್ಯ ಸಿದ್ಧ ಮಾಳಿಂಗೇಶ. ಹೌದಪ್ಪ ಹೌದಾ ನನ್ನ ಹೆಸರು ಐತಿ ತಾಯಿ, ಹೌದಾ ನನ್ನ ಗುರು ಕಾಡಬಾರ್ದ ಕಾಡನ, ಬೇಡಬಾರ್ದ ಬೇಡನ, ಆಟಕ್ಕ ಹುಲಿ ಮರಿ ಹುಟ್ಟಕ್ಕ ಹುಲಿಗಿನ ಬೇಡ ನಂದ ಕಾಲಕ್ಕ. ಅವಾಗ ನನ್ನ ಮಕ್ಕಳ ಪ್ರಾಣ ಉಳಿಸಿದೆಪ್ಪ ಅಂತಂದ್ರ, ಹೌದಪ್ಪ ನೀವ್ ಹಾಲ್ ಹಿಂಡ್ಕೋತಂದ ಕಾಲಕ್ಕ ಬಂಗಾರಿ ಗಿಂಡಿ ಒಳಗ ಹಾಲ್ ಹಿಂಡ್ಕೊಂಡು ಅವಾಗ ಮಾಳಿಂಗರಾಯ ಮನದಾಗ ವಿಚಾರ ಮಾಡ್ತಾನ, ಏನತ್ತಪ್ಪ ನನ್ನ ಗುರು ಮೊದಲೇ ಸಂಶಯಕ್ವಾರ ದೇವ್ರದಾನ, ಹೌದಪ್ಪ ಇವು ಎದುರು ತಂದಾನತ್ತೆ ತಿರಸ್ಕಾರ ಮಾಡ್ತಾನ ತಾಯಿ, ನಿನ್ನ ಮರಿಗಳ ಕೋನ್ ಕೊಡ್ಬೇಕಂದ ಕಾಲಕ್ಕ. ಅವಾಗ ಮಾಳಿಂಗರಾಯ ಹೇಳ್ತಾನ, ಏನತ್ತಪ್ಪ ನಿನ್ನ ಮರಿಗಳ ಕೋನ್ ಕೊಟ್ಟದ ನನ್ನ ಗುರು ನಂಬತಾನ ಇಲ್ಲ ನಂಬಂಗಿಲ್ಲ ಅಂದ ಕಾಲಕ್ಕ. ಅವಾಗ ಹುಲಿತ ಹೇಳ್ತಾಳ ಮಾಳಪ್ಪಗ, ಏನತ್ತಪ್ಪ ಮಾಳಪ್ಪ ನಾ ಎಲ್ಲ ನಿನ್ನ ಮರಿಗಳ ಕೋನ ಕೊಡ್ತೀನಿ ಕರೆ, ಆದ್ರ 12 ವರ್ಷ ತನ ಬಂಜಾಗಿ ಉಳಿಬೇಕಾಗ್ತದ. ಓ ಮಾಳಪ್ಪನ ಹೆಂಗ ಮಾಡ್ಲಿ ಅಂದ ಕಾಲಕ್ಕ. ಅವಾಗ ಮಾಳಿಂಗರಾಯ ಏನ್ ಹೇಳ್ದ, ತಾಯಿ ನೀ ಏನ್ ಚಿಂತೆ ಮಾಡ್ಲಕ್ ಹೋಗ್ಬೇಡ, ಹೌದಾ ಏನ್ ನಿನಗೆ 12 ವರ್ಷಕ್ಕೊಮ್ಮೆ ಸಂತಾನ ಆಕ್ಕವಲ್ಲ, ಹೌದ್ರಪ್ಪ ಹೌದಾ ಇನ್ನು ಮುಂದೆ ವರ್ಷಕ್ಕೊಮ್ಮೆ ಸಂತಾನ ಆಗ್ಲತ್ತ ಭಗವಂತ ಆಶೀರ್ವಾದ ಮಾಡಿದ ಮುತ್ಯ ಮಾಳಿಂಗರಾಯ. ಹೌದಪ್ಪ ಹೌದಾ ಆಶೀರ್ವಾದ ಮಾಡಿದ. ಅಲ್ಲಿದಿಂದ ಇಲ್ಲಿ ತನನು ಹುಲಿ ತಾಯಿಗೆ ವರ್ಷಕ್ಕೊಮ್ಮೆ ಸಂತಾನ ಆಗುವಂತ ತಾಕತ್ತ ಕೊಟ್ಟವ ಯಾರು, ಮುತ್ಯ ಮಾಳಿಂಗರಾಯ. ಹೌದಪ್ಪ ಹೌದಾ ಅದೇ ಸತ್ತರಿ ಗ್ರಾಮ ಶಿರಾಡೋನಕ್ಕ ಹುಲಿ ಹಾಲು ತಗೊಂಡ್ ಹೋಗುವಂತ ಟೈಮ್ದೊಳಗ ಏನಾಯ್ತಪ್ಪ ಹುಲಿ ತಾಯಿ ಹೇಳ್ತಾನ, ಏನತ್ತ ತಾಯಿ ನೀ ನನಗೆ ಯಾವಾಗ ಸಹಾಯ ಮಾಡಿದೆಪ್ಪ ಅಂತಂದ್ರ ನಿನಗ ಈ ಜತ್ತಿ ನಾರಾಯಣಪುರ ಎಂಬ ನಾಮ ಮುರಿದ ಹುಲಿಜಂತ ಎಂಬ ನಾಮ ಉಳಿಸಿ ಹುಲಿ ಮಕ್ಕದಾಗ ಸಿಕ್ಕಟ್ಟಿ ಹುಲಿ ಜಯಂತಿ ಮಾಡ್ತೀನಿ ಅಂತೇಳಿ ಮಾತು ಕೊಟ್ಟ. ಅದೇ ಪ್ರಕಾರ ಸದ್ಯ ಹುಲಿಜಂತಿ ಒಳಗೆ ಹುಲಿ ಮಕ್ಕದಾಗ ಐತಿ, ಹುಲಿಜಂತಿ ಎಂಬ ನಾಮ ಉಳಿದೈತಿ. ಇದೇನು ಮಾಳಿಂಗ್ರ ಗಳಿಸೋದೈತಿವ ಏನ್ ಮಾಡೋದೈತಿ. ಹೌದಪ್ಪ ಹೌದಾ ಏನ್ ಅಡ್ಡಿಲ್ಲ ಹುಲಿ ಜಗತ್ತಿನೊಳಗೆ ನಾಮ ಉಳಿಸದ ಯಾವ ಮುತ್ಯ ಮಾಳಿಂಗರ ಹುಲಿಜಂತಿ ಎಂಬ ನಾಮ ಉಳಿತು. ಕಲಿಯುಗದಾಗ ಹುಲಿ ಮಕ್ಕದ ಅಗಸಿನೂ ಉಳಿತು, ಆ ಭೂಮಿ ತಲೆ ಮೇಲೆ ಉಳಿತು. ಮುಂದೆ ಸತ್ತರಿ ಗ್ರಾಮ ಶಿರಾಡೋಳದಾಗ ಹುಲಿ ಹಾಲು ಉಳಿಸದ. ಹೌದಪ್ಪ ಅದೇ ಟೈಮ್ದೊಳಗೆ ಬೀರ್ ದೇವ್ರಿಗೆ ಹೇಳಿ ದುಪ್ಪರ್ತಿ ಹತ್ತಿ ಬೆಳಗ್ತಿದ್ದು ಹೋಗೋದಾಗಿ ಕೈಲಾಸಕ್ಕೆ ಹೋಗ್ತಿತ್ತು. ಹೌದಪ್ಪ ಶಿವ ಪಾರ್ವತಿಯರು ಪಗಡಿ ಆಟ ಆಡ್ತಿದ್ರು. ಪಾರ್ವತ ದೇವಿ ಕೇಳ್ತಾವ ಪರಮಾತ್ಮಗ, ಏನು ತೋಪ ಈ ಹೊಗೆ ಎಲ್ಲಿದಿಂದ ಬರ್ಲಕತ್ತದ, ಯಾರಿಂದ ಬರ್ಲಕತ್ತದ ಅಂದ ಕಾಲಕ್ಕ ಮಾನವರಲ್ಲಿ ಮನಿಗೇನಿ, ದೇವರಲ್ಲಿ ದೇವಗೇನಿ, ಸಿದ್ಧರಲ್ಲಿ ಶಿವಗೇನಿ. ಆ ಸಿದ್ಧ ಬೀರ ದೇವರ ಶಿವ ಮುತ್ಯ ಮಾಳಿಂಗರಾಯ ಮಾಡ್ಲಕತ್ತಾನ, ಆ ಹೊಗೆ ಬರ್ಲಕತ್ತದ ಅಂದ ಕಾಲಕ್ಕ. ಹೌದಪ್ಪ ಹೌದಾ ಅಂತ ಭಕ್ತಿವನ್ ಯಾರದನ್ನು ಪರೀಕ್ಷೆ ಮಾಡಿ ಬರ ನಡೆಯತ್ತ ತಿಳ್ಕೊಂಡು ಎಲ್ಲಿಗೆ ಬಂದ್ರು ಪಾರ್ವತ ದೇವಿ ಹಠಪಟ್ಟು ನಿಂತಂತ ಟೈಮ್ದೊಳಗ ಹೌದಪ್ಪ ಪರಮಾತ್ಮ ಹೇಳ್ತಾನೆ ಬ್ಯಾಡ ಹೋಗೋದು ಬೇಡ, ಅವನು ಭಕ್ತಿ ಒಳಗ ಬಾಳ ಹೆಚ್ಚದ ಅಂತ ಹೇಳಿದ್ರೆ ಕೇಳಿಲ್ಲ. ಆದ್ರೂ ಅವನು ಭಕ್ತಿ ಪರೀಕ್ಷೆ ಮಾಡಿ ಬರೋ ನಡ್ತೀವಿ ರೂಪ ಬೇರೂಪ ಮಾಡ್ಕೊಂಡು ಕಿವ ರಕ್ತ ರೂಪ ಧಾರಣ ಮಾಡ್ಕೊಂಡು ಹೌದಪ್ಪ ಹೌದಾ ಏನ್ ಮಾಡಿದ್ರತ್ತ ಕೇಳಿದ್ರ ಯಾವ ಸತ್ಯರಿ ಗ್ರಾಮ ಶಿರಾಡೋಣದೊಳಗ ಕಾತರ ಕಂಟಿ ಒಳಗೆ ಇಳ್ಕೊಂಡು ಅವಾಗ ಏನಪ್ಪ ಅತ್ ಕೇರ್ ಬೀರ್ ದೇವ್ರಿಗೆ ಎತ್ತಿ ದುಪ್ಪರ್ತಿ ಎತ್ತಿ ಬೆಳಗ್ತಿದ. ಬೀರ್ ದೇವ್ರ ಮೂತಿ ತಿರುಕೊಂಡ್ರಲಕ್ಕತ್ತ. ಹೌದಪ್ಪ ಹೌದಾ ಮನದಾಗ ಮಾಳಿಂಗ್ರ ತಿಳ್ಕೊತಾನ, ಏನತ್ತಪ್ಪ ಯಾಕ ನನ್ನ ಗುರು ಇವತ್ತು ಮೂತಿ ತಿರುಕೊಂಡ್ರಲಕ್ಕತ್ತಾನ, ಏನಾಗ್ಯದತ್ತೆ ತಿಳ್ಕೊಂಡು ಮನದಾಗ ವಿಚಾರ
ಮಾಡ್ದಕ್ರ ಕಾತರ ಕಂಟಿ ಒಳಗ ಶಿವ ಪಾರ್ವತಿಯರು ಇಳ್ಕೊಂಡದ ಗೊತ್ತಾಕೈತಿ. ಹೌದಪ್ಪ ಹೌದಾ. ಅವಾಗ ಹೋಗಿ ಏನ್ ಮಾಡ್ತಾನೆ ಅಂತ ಕೇಳಿ ಶಿವ ಪಾರ್ವತಿಯರನ್ನ ಹೆಗಲ ಮ್ಯಾಗ ಕುಂಡ್ರಿಸ್ಕೊಂಡು ಬಂದು ಹೌದು ಅವ್ರಿಗೆ ಕಿವ ರಕ್ತ ರೂಪಿ ಏನ್ ಮಾಡ್ತಾನೆ ಅಂತ ಕೇಳಿ ನ್ಯಾಲಿಗೆ ಹೆಚ್ಚು ಅಮೃತ ಮಾಡಿ ಕುಡಿತಾನೆ ನನ್ನಪ್ಪ ಮುತ್ಯ ಮಾಳಿಂಗರಾಯ. ಹೌದಪ್ಪ ಹೌದಾ. ಅವಾಗ ಏನಪ್ಪಾ ಅಂತ ಕೇಳ ಪಾರ್ವತದೇವಿ ಹೇಳ್ತಾಳ ಪರಮಾತ್ಮಗ ಬಾಳ ದಿವಸ ಆಯ್ತು ಅಲಿಗಿ ನಾಟ ನೋಡಿಲ್ಲ, ಇವತ್ತ ಮಾಳಪ್ಪನ ಅಲಿಗಿ ನಾಟ ನೋಡು ನಂದ ಕಾಲಕ್ಕ. ಅವಾಗ ಯಾಕಾಗಲ್ಲತ್ತೆ ತಿಳ್ಕೊಂಡು ಪರಮಾತ್ಮ ಮಾಳಪ್ಪ ಹೇಳ್ತಾನಪ್ಪ, ಮಾಳಪ್ಪ ಹೇಳಪ್ಪ ಬಾಳ ದಿವಸ ಆಯ್ತು ಅಲಿಗಿ ನಾಟ ನೋಡಿಲ್ವೋ, ಇವತ್ತು ಅಲಿಗಿ ನಾಟ ಆಡ್ಬೇಕಂದ ಕಾಲಕ್ಕ. ಹೌದಪ್ಪ ಹೌದಾ. ಅವಾಗ ಮುತ್ಯ ಮಾಳಿಂಗರ ಯಾಕಾಗಲ್ಲತ್ತೆ ತಿಳ್ಕೊಂಡು ಅಲಿಗಿ ನಾಟ ಆಡ್ಲಕ್ಕತ್ತ. ಹೌದಾ. ಹೊಟ್ಟಾಗ ಅಲ್ಲಿಗೆ ಹಾಕೊಳಕತ್ರ ಹೊಟ್ಟಾಗಿನ ಕಾಲ ತೆಗೆದು ಮುಂಗಾಗಿ ಸುತ್ತದ ಬೆನ್ನಾಗಿನ ಸೂರ್ಯನಿಕ್ಕಿನ ಬೀರ್ದಾರ ಗದ್ದಿಗೆ ಮ್ಯಾಗ ಬಿದ್ದಾಕ್ರ ಬೀರ್ದಾರ ತಾನೇ ಗದ 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 ನಡಗಲಕ್ಕತ್ತ. ಹೌದಪ್ಪ ಹೌದಾ. ಅವಾಗ ಹೌದಾ ರಕ್ತದ ಕೌಲ್ ಹರಿತಿತ್ತು. ಪಾರ್ವತದೇವಿ ಕಣ್ಣಾರ್ಲೆ ನೋಡಿ ಹೇಳ್ತಾಳ, ಏನತ್ತಪ್ಪ ಪತಿದೇವ ಹೋಗಿ ತಡಿ. ಹೌದು ಸತ್ತಿಗಿತ್ತಿತ್ತಂದ ಕಾಲಕ್ಕ ಪರಮಾತ್ಮ ತಡ್ದು ಹೇಳ್ತಾನಿಲ್ಲೋ ಮಾಳಪ್ಪ, ಹೇಳಪ್ಪ ನಿನ್ನ ಭಕ್ತಿಗೆ ಮೆಚ್ಚಿನಿ, ನಿನ್ನ ಭಾವಕ್ಕೆ ಮೆಚ್ಚಿನಿ. ಹೌದಾ. ಏನು ಬೇಡ್ತಿ ಬೇಡ ಮಾಳಪ್ಪ ಅಂದ ಕಾಲಕ್ಕ ಏನು ಬೇಡಿದ ಮಾಳಿಂಗರಾಯ. ಸೂರ್ಯ ಚಂದ್ರ ಇರುವರಿಗೆ ನೆಲ ಒಂದ ಗಂಗೆ ಹರಿವರಿಗೆ ಪಾರ್ ಒಂದ ಪೋರಿ ಮರ್ತ್ಯ ಲೋಕದೊಳಗೆ ಇರುವರಿಗೆ ವರ್ಷಕ್ಕೊಮ್ಮೆ ಅರಸು ದೀಪಾವಳಿಗೆ ಬಂದು ಮುಂಡಾಸು ಮೈ ಮಾಡಿ ಹೋಗ ಭಗವಂತ ಅಂತ ವರ ಪಡ್ಕೊಂಡ. ಹೌದಪ್ಪ ಹೌದಾ. ಈ ಸದ್ಯ ವರ್ಷಕ್ಕೊಮ್ಮೆ ಅರಸ ದೀಪಾವಳಿಗೆ ಮುಂಡಾಸು ಮೈ ಆಯೇರಿ ಬರ್ತೈತಿ. ಇದು ಮಾಲಿಂಗರಾಯ ಏನು ಗಳಿಸ್ಯಾನೋ ಏನು ಬೆಳ್ಸ್ಯಾನೋ. ಹೌದಪ್ಪ ಹೌದಾ. ಜಗತ್ತಿನೊಳಗೆ ಇನ್ನಾದ್ರೂ ಕೂಡ ಮುಂಡಾಸ ಆಯೇರಿ ಬರ್ಬೇಕಾಗಿತ್ತಪ್ಪ ಅಂತಂದ್ರ ಮುತ್ಯ ಮಾಲಿಂಗರಾಯ ಗಳಿಸಿಟ್ಟಿರ್ತಕ್ಕಂಥದ್ದು ಇನ್ನಾದ್ರೂ ಕೂಡ ಈ ಭೂಮಿ ತಲೆ ಮ್ಯಾಗ ಉಳ್ದೈತಿ. ಹೌದಪ್ಪ ಹೌದು ಉಳ್ದಲ್ಲ ಕಣ್ಣಿಗೆ ಕಾಣ್ತೈತಿ. ಕಣ್ಣಿಗೆ ಕಾಣ್ತೈತಿ. ಹಂಗೇನಪ್ಪ ಅಂತಂದ್ರ ಬಳಸೋದು ಯಾವಾಗ ಉಳ್ದೈತಿ. ಬಳಕೆ ಮಾಡಿದ್ರೆ ಹೆಂಗ ಆಗ್ಬೇಕು ಮಾಡು. ಹೆಂಗಪ್ಪ ಅದರದಿಂದ ಉದ್ದಾರರೇ ಆಗಿರ್ಬೇಕು, ಇಲ್ಲದ ಅಂದ್ರ ₹4 ಆಗಿರ್ಬೇಕು. ನೀವ್ ಒಟ್ಟು ರೊಕ್ಕಕ್ಕೆ ಹೋಗ ಒಂದಿ ಮತ್ ಬಳಸುದಿಲ್ಲ, ಮತ್ ಒಟ್ಟು ರೊಕ್ಕ ಗಳಿಸುದು, ಮತ್ ಹಿಂದಾಡಿ ಬಳಸುದು. ಅದನ್ನ ಮಾಡು ದಾರದ ಅಂಗಡಿಗೆ ಹೋಗಿ ಕುಡಿಯುದು, ಬಳಸುದು, ಅಲ್ಲಿ ಏಯ್ ನೀರ್ ಹಾಕಿ ತುಸು ತುಸು ಬಳಸುದು. ನಿನಗ್ ಹೌದು ಒಂದ್ ಮಾತ್ ಹೇಳ್ತೀನಿ. ಏನಪ್ಪ ಇಲ್ಲಿ ನಿನಗ್ ಒಬ್ಬರೇ ದಾರು ಕುಡ್ದವ್ರು ಕಾಣ್ಸಕತ್ತಾರ ನಿನಗ. ನಾ ಅವ್ರು ಕುಡ್ದಿರ್ಕಾರ ನಾ ಕುಡ್ದನ್ರಿ ನಾ ಬಳಸುದು ಹೇಳಕತ್ತನು. ಯಾಕಂತ ಕೇಳಿದ್ರ ಮಾಡು. ಯಾಕೆಪ್ಪ ಅದಕ್ಕೆ ಮಾತ್ಮಾರ್ ಒಂದು ಮಾತು ಹೇಳ್ಯಾರ. ಏನಂತ ಹೇಳ್ಯಾರಪ್ಪ. ಉಣ್ಣಿ ಕೆಂಚೊಲಿದ್ದು ಉಣ್ಣದು ನೊರೆ ಹಾಲು, ಉಣ್ಣಿ ಕೆಂಚೊಲಿದ್ದು ಉಣ್ಣದು ನೊರೆ ಹಾಲು, ಉಣ್ಣಿಕ್ಕಿಂತ ಕರೆ ಕಷ್ಟ ಈ ಮಾನವ ಜನ್ಮ ಅಂತ ಹೇಳ್ಯಾರ. ಸರ್ ಇದೇ ಮಾತನ್ನ ಯಾಕೆ ಹೇಳ್ಯಾರ ಅವರು. ಉಣ್ಣೆಲ್ಲಿ ಇರ್ತೈತಿ? ಉಣ್ಣಿ ಆಕಳ ಕೆಂಚಲಾಗಿರ್ತೈತಿ. ಅದಕ್ಕ ಹಾಲು ಕುಲಿಕ್ ಬರ್ತೈತೇನು? ಹಾಲು ಕುಡಿಬೇಕಾದ್ರೆ ಏನಾಗಿ ಹುಟ್ಟಿ ಬರಬೇಕು? ಆಕಳ ಕರಾಗಿ ಹುಟ್ಟಿ ಬಂದ್ರೆ ಹಾಲು ಕುಡ್ಲಿಕ್ ಬರ್ತದ ಮಗನ. ನಿನ್ನ ಉಣ್ಣಾಗಿ ಹುಟ್ಟಿ ಬಂದ್ರೆ ಹಾಲು ಕುಡ್ಲಿಕ್ ಬರಂಗಿಲ್ಲ. ಸರ್ ಯಾಕೋ ಮತ್ತೇನಾಯ್ತು? ನಿಮಗೊಂದು ಮಾತು ಕೇಳ್ತೇನ್ರಿ. ಏನು? ನೀವು ಅಂತ ಹಾಲು ಕುಡಿಬೇಕಂತ ನೀವ್ ಹೇಳಕತ್ತೀರಿ. ನಾ ಆಗ್ಲಿ ಕರೀಂ ಸಾಹೇಬ್ ಆಗ್ಲಿ ಅಂತ ಹಾಲು ಕುಡಿ ಮಕ್ಕಳಲ್ಲ. ನೀವ್ ಎಂತದು ಓಟಿ 90 ಹಾವೇಡ್ಸ ಕಂಟ್ರಿ ಇಂತ ಹಾಲು ಕುಡಿ ಮಕ್ಕಳು. ಅದಕ್ಕೆ ತಾಳಿ ಕೊಟ್ರೆ ಅದೊಂದು ಮಾತು ಹೇಳಿದ. ಏನಂತೇಳಿ? ದಾರು ಕುಡ್ದವನ್ ದರ್ಯಾಪನ ಮಕ್ಕಳು, ಬೀರ್ ಕುಡ್ದವನ್ ಬೀರಪ್ಪನ ಮಕ್ಕಳು, ಪಾಕಿಟ್ ಕುಡ್ದವನ್ ಪಾರ್ವತಿ ಮಕ್ಕಳು, ಸಿಂಧಿ ಕುಡ್ದವನ್ ಶಿವಪ್ಪನ ಮಕ್ಕಳು, ಕಂಟ್ರಿ ಕುಡ್ದವ್ರ ಕಂಠಪ್ಪನ ಮಕ್ಕಳು. ಒಟ್ಟಾರೆ ಹೇಳ್ಬೇಕಲ್ಲ ದಾರು ಕುಡಿಯೋರಲ್ಲ ದೇವ್ರ ಮಕ್ಕಳು. ಮಾಡು ಯಾನ್ರಿ ನಮಗ್ ಮೊದಲೇ ಕಮಿಟಿ ಅವ್ರು ಬಾಳ್ ನಿನಗ್ ಟೈಮ್ ಕೊಟ್ಟಿಲ್ಲ, ತುಸು ಕೊಟ್ಟಾರ. ನಿನಗ್ ಒಂದೇ ಮಾತು ಕೇಳ್ತೀನಿ, ದಾರು ಕುಡ್ದವ್ರೆಲ್ಲ ದೇವ್ರ ಮಕ್ಕಳು ಅಂದಿನಿ. ಹೌದು ದೇವ್ರ ಮಕ್ಕಳು. ಏ ಹುತ್ತ ನೀ ಸುಮ್ ಕುಂದಿರ್ತಿಲ್ಲ ನೀವಳೆ ನನಗ್ ಬೆನ್ ಹತ್ತಿದ್ ಬಾನಿ. ಆ ಮುತ್ಯ ಪಾಡ ಅದಕ್ಕೆ ಮುತ್ಯಾನಿ. ಹೌದು ಇರ್ಲಿ. ಯಾಕಂತ ಕೇಳಿದ್ರ ಮಾಡು. ಯಾಕೆಪ್ಪ ಇಲ್ಲಿ ಹೆಂಗ್ ಆಗ್ಬೇಕಾಗ್ಯದ ಅಂತ ಕೇಳಿದ್ರೆ ಸತ್ಯ ಸಿದ್ಧರ ಜಾಗ ಐತಿ. ಇದನ್ನ ನಾವು ತಿಳ್ಕೊಂಡ ಕಾರ್ಯಕ್ರಮ ಮಾಡಬೇಕಾಗ್ಯದ. ಹೌದು ಹೌದು. ಯಾಕಂತ ಕೇಳಿದ್ರೆ ಈ ಜಾಗ ಸಿಗಬೇಕಾಗಿತ್ತಂದ್ರ ನಾವ್ ಎಷ್ಟೋ ವರ್ಷ ಇಲ್ಲೇ ಹಾಡಿದೆ. ಹುಕ್ಕೇರಿ ನಮ್ಮ ಬೆಲ್ಲದ ಬಾಗೇವಾಡಿ ಹಾಡಿ, ಹುಕ್ಕೇರಿ ಹಾಡಿ, ಗೂಡ್ಸ್ ಹಾಡಿದ್ವಿ, ಎಲ್ಲಾ ಕಡೆ ಹಾಡಿವ್ಕರಿ. ಆದ್ರೆ ಈ ಜಾಗ ಸಿಕ್ಕಿದ್ದಿಲ್ಲ ನಮಗ. ನಾವು ಅಲ್ಲಿದಿಂದ ವಿಜಯಪುರ ಜಿಲ್ಲೆಯಿಂದ ನಾವು ಬರ್ಬೇಕಾಗಿತ್ತಪ್ಪ ಅಂತಂದ್ರ ನಾವು ಬರೇ ದೇವಸ್ಥಾನ ನೋಡ್ಲಿಕ್ಕೆ ಗಾಡಿಗಾರಿಗೆ ಹೋಗೋಣತ್ತಿದ್ದೇವೆ. ಹೌದು 70,000 ರೂಪಾಯಿ ಗಾಡಿ ಖರ್ಚು ಹಾಕೊಂಡ್ ಬರ್ತಿದ್ವು. ಆದ್ರೆ ಎಂತ ಸೌಭಾಗ್ಯ ಸಿಕ್ಕತ್ತು ಮುದಕ್ಯ. ಒಟ್ ನಮಗ್ ಹೋಯ್ತು ನೀವು ಒಟ್ಟು ಕಮಿಟಿ ಅವ್ರ ಕೈಯಾಗ ಬಯಸ್ಬೇಡಿ. ನೀವು ಬರೀ ಪ್ರೀ ಒಳಗ ಗುಡ್ಡ ನೋಡ್ಕೊಂಡ್ ಹೋಗೋದೈತಿ. ಬೀರ್ದೇವ್ರ 12 ವರ್ಷ 24 ವರ್ಷ ತಪ್ಪ ಮಾಡಿದ ಗುಡ್ಡ ನೋಡ್ಕೊಂಡ್ ಹೋಗೋದೈತಿ ಮುಂಜಾನೆ. ಇರ್ಲಿ ಬರೇ ಗಪ್ ಕುಂಡಿರ್ತಾರ. ನನಗ ನನ್ನಂತೆಲ್ಲ ವಿಷಯ ಬಾಳ ಐತಿ ಕರೆ ಬ್ಯಾಡತಾರ ಅವ್ರು. ತಮ್ಮ ನಿನ್ನ ವಿಷಯ ಬಳಸಬೇಡತಾರ ಅವ್ರು, ಬರೇ ಗಳಿಸ್ತಾರ ಅವ್ರು. ಇರ್ಲಿ. ಹೌದು ಮಾಡೋಣ. ಇನ್ನೊಂದು ಮಾತು ನಮ್ ಸೋಮನಿಂಗ್ ಅಣ್ಣಾರು ಕೇಳಿದ್ರು. ಏನಪ್ಪಾ? ಹಾಲು ಮತ್ತ ಏನು ಮುದ್ದಾಯಿ ಮುದ್ದಗೌಡ ನಿಂದೆ ಹುಟ್ಟಾಯ್ತು. ಹೌದು. ಏನ ಅದಕ್ಕಿಂತ ಮೊದಲು ಐತಿ ಅನ್ನುವಂತ, ಅದಕ್ಕಿಂತ ಮೊದಲು ಹಾಲು ಮತ್ತ ಇದ್ದದ್ದು ಖರೆ. ಆದ್ರ ಬೆಳಕಿಗೆ ಬಂದದ್ದು ಎಲ್ಲಿದಿಂದಪ್ಪ? ಮುದ್ದಾಯಿ ಮುದ್ದಗೌಡನಿಂದ. ಹೌದು. ಯಾಕಂತ ಕೇಳಿದ್ರ ಕುರುಬ್ರ ಅನ್ನುವಂತ ಹಾಲು ಮತ್ತ ಅನ್ನುವಂತ ಕೆಲವೊಂದು ಪುರಾಣದೊಳಗ
ಆ 7 ಗುಂಡಿಗೆ ಹಾಲು ದಾನ ಮಾಡೋದಕ್ಕಾಗಿ ಜಗದ್ಗುರು ರೇವಣಿಸಿದ ಸಂಚಾರ ಮಾಡುತ್ತ ತೊಗುಡ್ಡಕ್ಕೆ ಬಂದಂತ ಟೈಮದೊಳಗ ಸರೂರು ಶಾಂತ ಮುತ್ತಯ್ಯ ಹೌದಾ ಕುರಿ ಕಾಯುವಂತ ಟೈಮದೊಳಗ 7 ಗುಂಡಿಗೆ ಹಾಲು ದಾನ ಮಾಡೋದಕ್ಕಾಗಿ ನೀ ಯಾವಾಗ ಹಾಲು ಮತ್ತ ದಾನ ಮಾಡಿದೆಪ್ಪ ಅಂತಂದ್ರ ಹೌದು. ಕುರುಬ ಕುಲಕ್ಕೆ ಅಧ್ಯಕ್ಷ ಆಗು, ನಿನ್ನಿಂದ ಹಾಲು ಮತ್ತು ಹೆಸರು ಅನ್ನುವಂತ ಬೆಳಕಿಗೆ ಬರ್ಲಿ ಅನ್ನುವಂತ ಮಾತ ಅಲ್ಲಿದಿಂದ ಏನಪ್ಪಾ ಅಂತ ಹೆಸರು ಬತ್ತು. ಅದಕ್ಕಿಂತ ಮೊದಲು ಏನಪ್ಪಾ ಅಂತಂದ್ರ ಹಾಲು ಮತ್ತ ಐತಿ ಇದ್ದದ್ದು ಖರೆ ಐತಿ. ಆದ್ರ ಬೆಳಕಿಗೆ ಬಂದದ್ದು ಮುದ್ದಾಯಿ ಮುದ್ದ ಗೌಡನಿಂದ ಈ ಕಡೆ ಹಿಡ್ಕೊಂಡು ಏನಪ್ಪಾ ಅಂತಂದ್ರ ಶಾಂತ ಮತ್ತ ಇನ್ನಿಂದ ಹಾಲು ಮತ್ತ ಅನ್ನುವಂಥದ್ದು ಹೆಸರು ಬೆಳಕಿಗೆ ಬತ್ತು. ಹಿಂಗ ಎಲ್ಲಾರು ಹಿರಿಯರು ಹೇಳ್ಕೊತ ಬಂದಿರತಕ್ಕಂತ ಮಾತೈತಿ. ನಮ್ಮ ಸೋಮನಿಂಗಣ್ಣವ್ರ ಅವ್ರಿಗೆ ಯಾಕತ್ಕೇರ್ ನಾವು ಈ ಭಾಗದವ್ರು ಹೆಂಗತಿ ಕೇಳಿದ್ರ ಮಾಡು, ಈ ಕಡೆ 18 ಹಾಲು ಮತ್ತ ಎಲ್ಲಾ ಹರ್ಕೊಂಡು ಕುಡ್ದಾರ ಮುದುಕಿ ಅವ್ರು. ನಾವ್ ಹೆಂಗ ಗೊತ್ತ ನಮ್ಮ ಭಾಗದವ್ರು ನಮ್ಮ ನ್ಯಾಲಿಗಿನ ದೌತಾನಕ್ಕೆ ಆ ಕಡೆ ಭಾಗದವ್ರು ಹೆಚ್ಚಾನೆ ಹೆಚ್ಚ. ಹೌದು, ಬಿಜಾಪುರ ಜಿಲ್ಲಾದ ಬರೇ ನ್ಯಾಲಿಗಿನ ದೌಳ್ತಾನ. ಏನು ನ್ಯಾಲಿಗಿನ ಸರ್ ನೋಡ್ರಿ ಇಲ್ಲಿ ಒಂದ್ ಮಾತು ನಿಮ್ಗೆ ಹೇಳ್ತೀನಿ ಕೇಳ್ರಿ. ಹಾಲು ಮತ್ತ ಹೆಂಗೈತಪ್ಪ ಅಂತಂದ್ರ ಈ ಕಾಳಿಂದ ಬೆಳಕಿಗೆ ಬಂತಂತಂದ್ರಲ್ಲ, ಹೌದು ಅಂದ್ರ ಇದೊಂದು ನೀರ್ ಇರ್ತೈತೆ. ನೀರು ತಗೊಂಡ್ ಕಿಸ್ನ ನಾವು ದೇವ್ರ ಮೇಲೆ ಹಾಕಿದೀವಪ್ಪ ಅಂತಂದ್ರ ತೀರ್ಥ ಒಂದ್ ಅಲ್ಲಿ ಅದಕ್ಕ ಇದನ್ನ ಕೊಟ್ಟಂಗ ನಾವು ಒಂದು ಸಂಸ್ಕಾರ ಕೊಟ್ಟಂಗ. ಸಂಸ್ಕಾರ ಕೊಟ್ಟಂಗ. ಅದೇ ತರಣವಾಗಿ ಹಿಂದ ಶುಕ್ಲ ಶುದ್ರರು ಇಂದ್ರನ್ ಮಕ್ಕಳು. ಹೌದ್ರಿ. ಬ್ರಹ್ಮಾಂಡ ಪುರಾಣ ಓದ್ರಿ, ರುದ್ರ ಬ್ರಹ್ಮಾಂಡದಾಗ ಒಳಗ್ ಬಂದೈತ್ರಿ, ಅದ್ರಾಗ ಹಾಯ್ತೈತಿ. ಹೌದ್ ಇನ್ನೊಂದ್ ಏನಂತಂದ್ರ ಸರ್, ನೀವು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ಇವ್ರೇನ ಇದದಾರ ಅಂತೇಳಿ ನಾನು ನಿಮಗೇನ ಇದನ್ ಮಾಡಾಕತ್ತಿಲ್ಲ. ನೋಡ್ ಒಂದ್ ಮಾತು ಹೇಳ್ತೀನಿ. ಯಾಕಂತಂದ್ರ ಈ ಜಗದಾಗ ಇಷ್ಟು ಚಂದ ನೀವು ಮಾತಾಡಕತ್ತಿದ್ರಿ, ಇಷ್ಟ ಹಾಡಾಕತ್ರಿ, ನನಗೆ ಬಾಳ ಆನಂದ ಆಗಿ. ಮತ್ ಬೀರಪ್ಪ ಸಾಕ್ಷಿ ಮಾಡಿ ಹೇಳ್ತ ಬರ್ತಾನ. ಏನು ಬಾಳ ಚಂದ ನನಗೆ ಬಾಳ ಆನಂದ ಆಗೈತಿ. ಯಾಕಂತಂದ್ರೆ ಏನು ಗುಲ್ಲಲ್ಲ ಏನಿಲ್ಲ, ಕರೆಕ್ಟವಾಗಿ ಆ ಮಾತಿನ ತಾತ್ಪರ್ಯ ಮಾತಾಡ್ಕೊಂತ ಇದು ಮಾಡಾಕತ್ತಿದ್ರಿ. ಬಾಳ ಚಂದ ಆಗೈತಿ ಕಾರ್ಯಕ್ರಮ. ಅಲ್ಲಿ ಹಿಂದಕ್ಕ ಹೋತಪ್ಪ ಅಂತಂದ್ರ ಹಾಲು ಮತ್ತ ಹೋಗಿ ಎಲ್ಲಿ ಹೋಗತ್ ಗೊತ್ತೇನ್ರಿ? ನೀರಂಕಾರಕ್ಕೆ ಹೋಗ್ರಿ. ನೀರಂಕಾರಕ್ಕೆ ಹೋಗಿ ನಿಂತಪ್ಪ ಅಂತಲ್ಲ, ಅಲ್ಲಿ ನೀರಂಕಾರದಾಗ ಯಾರಿದ್ರಪ್ಪ ಅಂತಂದ್ರ ಪರಮಾತ್ಮ ಇದ್ದಂತಂದ್ರ ಅಲ್ಲಿಂದ ರಿವರ್ಸ್ ಹೋತಪ್ಪ ಅಂದ್ರ ಶೂನ್ಯಕ್ಕೆ ಹೋಗಿ ಹತ್ಕೋತೈತಿ ಅದು. ನೋಡ್ರಿ ನೀವು ಯಾವ್ದಪ್ಪ ಅಂತಂದ್ರ ಕೆಲವು ಮತ್ಸ್ಯ ಪುರಾಣದಾಗ ಹಾಯ್ತೈತಿ. ಮುಂದ ಸ್ಕಾಂದ ಪುರಾಣ, ಶಂಕರ ಸಹಿತ ಅಂತರ್ಗತ ಅದ್ರೊಳಗೂ ಹಾಯ್ತೈತಿ. ಹಾಲೆ ಸ್ಕಾಂದ ಪುರಾಣ ಹಾಲೇಶ ಮಾತ್ಮೆದಾಗ ಹಾಲು ಸಿದ್ದಂದಷ್ಟು ಹಾಯ್ತೈತಿ. ಹೌದು. ಯಾಕೆ ನಮಗ್ ತಿಳಿದಷ್ಟು ನಾವು ಹೇಳ್ತೀವಿ. ಇಲ್ಲ ಕರೆಕ್ಟ್. ನಿಮ್ಮ ನೋಡ್ರಿ ಒಂದ್ ಮಾತು ಹೇಳ್ತೀನಿ ಸ್ವಾಮಿಗಣ್ಣ. ಅದಕ್ಕೆ ನಾವು ನೋಡ್ರಿ ಸರ್, ಒಂದ್ ಮಾತು ನಿಮಗೆ ಏನ್ ಹೇಳಿದ್ದ ಅಂತಂದ್ರ ಅಷ್ಟೇ ನಾನು ಒಂದಾಗಲಿ ಹೆಚ್ಚಿಗಿನಿ. ಏನಂತಂದ್ರ 4 ವೇದ 6 ಶಾಸ್ತ್ರ 18 ಪುರಾಣ 28 ಅಗಮ 30 ರಂಗ ಉಪನಿಷತ್ತ. ಯಾರಪ್ಪಗೂ ಸಿಕ್ಕಿಲ್ಲ, ಸಿಕ್ಕ ಓದಿಲ್ಲ, ಓದ್ದ ಭೂಮಿ ತಲೆ ಮೇಲೆ ಉಳಿದಿಲ್ಲ. ನಾವು ಇದು ಸಮುದ್ರ ಇದ್ದಂಗ. ಇದು ಹಾಲು ಮತ ಅಂತಾರೆ ಈಟ ಇಲ್ಲಿದು. ಹೌದು. ಹಾಲು ಮತ ಅಂದ್ರೆ ಒಂದ್ ಸ್ವಲ್ಪ ಐತಿ, ಒಂದು ಗಿಂಡ್ಯಾಗ ಅಂತ ಹಿಂಗೇನಿಲ್ಲ, ಒಂದು ಸಮುದ್ರ ಇದು. ನಾವ್ ಎಷ್ಟು ಕುಡಿಯೋದಿವು ಸಮುದ್ರದಾಗಿಂದ ಒಂದ್ ಬಟ್ಟೆ ಹೆಟ್ಕಿಸಿನ ನೀರು ನಾಲಿಗೆ ಉಪ್ಪಿನ ಹಳ್ಳಿ ನಟ್ ನಾವು ತಿಳ್ಕೊಂಡಿದ್ದೇವೆ. ಇಲ್ಲ ಅಂತ ತಿಳ್ಕೊಂಡ್ರೆ ಏನಡ್ಡಿ. ಹೌದು. ಪುಣ್ಯಾತ್ಮರಿ ನೋಡ್ರಿ, ಇನ್ನೊಂದ್ ಸ್ವಲ್ಪ ಭಗವಂತನ ಸ್ತೋತ್ರ ಒಟ್ಟ ಒಂದ ಹೊಗಳಿ ಕೇಸಿಂದ ಒಂದ. ಯಾಕಂತಂದ್ರೆ ಇದು ಜಗ ಬಾಳ ಇದೈತಿದು ಶಾಂತ ಅಂತಂದ್ರ ಅಲ್ಲ, ಇದು ಪುಣ್ಯ ಭೂಮಿ ಐತಿ. ಹೋಮಳು ದೇವರು ಇಲ್ಲಿಗೆ ಬರೋರು ಪುಣ್ಯ ಮಾಡಿದವ್ರು ಅಷ್ಟೇ ಬರ್ತಾರ. ಇದನ್ನ ಫಸ್ಟ್ ತಿಳ್ಕೊರಿ ನೀವು. ಇಲ್ಲಿ ನೀವು ಏನು ಬೇಡಕೊಂಡು ಹೋಗ್ಕಿರಿ, ಆಗ ನಿಮ್ಮ ಮನಿ ಒಳಗ ಆಗ್ಲಿಲ್ಲ ಅಂತಂದ್ರೆ ಚುಂಚನೂರು ಸೋಮಲಿಂಗ ಅಂತ ನೀವು ಕರೆಯಕ್ ಹೋಗ್ಬಿಡ್ರಿ. ದಯವಿಟ್ಟು ನಿಮ್ಗೆ ಹೇಳ್ತೀನಿ. ಹೌದಪ್ಪ, ಹೌದು ಕರೆಯೋದು ಮಾತು. ಯಾಕಂತಂದ್ರ 1900 ಇದು 2017 ಹೌದು 17 ಭಿಕ್ಷಾ ಬೇಡ್ಕೊಂಡ್ ತಿಂತೀನಿ ನಾನು. ಹೌದು. ಹಾಡ್ಕಿ ಮ್ಯಾಲ ನನ್ನ ಜೀವನ. ಹೌದು. ಈಗ ಹಂತಾದ ಕುಂತ್ಕೊಂಡ್ ಏನಾಗೈತಿ ಪುಣ್ಯಾತ್ಮರೇ, 4-5 ಎಕರೆ ಹೊಲ, 2-3 ಟ್ರ್ಯಾಕ್ಟರ್. ಯಾರ ಪುಣ್ಯ ಇದು? ಆ ಭಗವಂತನ ಪುಣ್ಯ. ಖರೆ ಅಲ್ಲಿ ಈ ಜಗಕ್ ಬಂದಿವ ಅಂದ್ಮೇಲತ್ತ ನೇರವಾಗಿ ಅವನ ಮ್ಯಾಲ ದೃಷ್ಟಿ ಇಟ್ಕೊಂಡ್ ಕೇಸಿನ ನಾವು ಭಕ್ತಿ ಮಾಡೋದು ನಮ್ಮ ಕರ್ತವ್ಯ ಐತಿ. ನಿಮ್ಗೆ ಎಷ್ಟು ಸಾಧ್ಯ ಆಕತಿ ಅಷ್ಟ ಮಾಡ್ರಿ. ಯಾಕಂತ ಕೇಳಿದ್ರ ಮಾಳು, ಯಾಕ್ರಿ ನಮ್ ಸೋಮನಿಂಗ್ ಸರ್ ಏನ್ ಹೇಳ್ಯಾರಲ್ಲ 100ಕ್ಕೆ 100 ಸತ್ಯ ಮಾತಿದು. ಹೌದಪ್ಪ, ಹೌದಾ? ಯಾಕಂತ ಕೇಳಿದ್ರ ಯಾಕ್ರಿ ಇವ ಬೀರ ದೇವ್ರ ಸಾಮಾನ್ಯ ದೇವ್ರ ಅಲ್ಲಿ. ಹೌದಪ್ಪ. ಇವ ಬೇಡಿದವ್ರಿಗೆ ಭಕ್ತಿಲ್ಲ ಯಾರು ಬಂದು ಬೇಡ್ತಾರಲ್ಲ ಅವ್ರಿಗೆ ಭಾಗ್ಯಕ್ಕೆ ಏನು ಕಮ್ಮಿ ಮಾಡಿಲ್ಲ. ಇವತ್ತಿದೆ ಕೊಡಗಾರಿ ಬೀರಪ್ಪನೇ ಸಾಕ್ಷಿ ಅನ್ನುವಂತ ಮಾತು ಹೇಳಿದ್ರು ಅವ್ರು. ಹೌದಪ್ಪ, ಹೌದಾ? ಕರೆಯೋದು ಮಾತಾ. ಯಾಕಂತ ಕೇಳಿದ್ರ ಮಾವಣ್ಣ, ಯಾಕೆಪ್ಪ? ನನ್ನಪ್ಪ ಬೀರ ದೇವ್ರ ಕೊಟ್ಟು ನೋಡ್ಯಾನ, ಕಸಗೊಂಡು ನೋಡ್ಯಾನ. ಯಾರು ಭಕ್ತಿ ಇಟ್ಟು ದುಡ್ದಾರಲ್ಲ ಅವ್ರಿಗೆ ಉಳ್ದೈತಿ.
ಹೌದಪ್ಪ ಯಾರು ಅವ ಧಿಕ್ಕಾರ ಮಾಡಿ ನಡೆದಾರಲ್ಲ ಅವ್ರ ಮನ್ಯಾಗ ಏನು ಉಳಿದಿಲ್ಲ. ಏನೂ ಉಳಿದಿಲ್ಲ. ಹೌದಪ್ಪ ಅಂತ ತಾಕತ್ ನನ್ನ ಅಪ್ಪನಂತ ಐತಿ. ಐತಿ. ನನ್ನ ಅವುಗಳು ಬಹಳ ಚಂದ ಕೂತ್ ಇವತ್ತ ಬೀರಪ್ಪನ ಪೌಳಿ ಒಳಗ್ ಕೂತ್ ನೀವು ಡೊಳ್ಳಿನ ಪದ ಕೇಳಕತ್ತೀರವ. ಹೌದಾ ನಿಮಗೊಂದು ಮಾತು ಹೇಳ್ತೀನಿ ನಿಮಗ. ಏನ್ರಿ? ನೀವ್ ಎಷ್ಟ ಭಕ್ತಿ ಇಟ್ಟು ಕೇಳ್ತಿರಲ್ಲ, ಹೌದಾ ಎಷ್ಟ ಭಗವಂತನ ನಾಮಸ್ಮರಣೆ ಮಾಡ್ತಿರಲ್ಲ, ಹೌದಾ ಆ ಬೀರಪ್ಪ ನಿಮ್ಮ ಮನಿ ಒಳಗ ದಾಸಾಗಿ ತಾನಾಗೆ ದುಡಿತಾನೆ. ಇದು ಮೊದಲ ತಲೆಯಾಗ ಇಟ್ಕೋರಿ ನಿಮಗ. ಹೌದಪ್ಪ ಹೌದು. ಯಾರು ಗದ್ಲಾ ಮಾಡ್ಕೋತ ದೇವ್ ಕೊಡ್ರಿ ಹಾಡ್ಕಿ ಕೇಳ್ತಿರ್ಲಿ, ಅಪ್ಪಗಳು ವರ್ಷತನ ಕಾಡ್ಕೋತಿರ್ತಾರ ಮತ್ತ. ಹೌದು. ನಿಂದು ಬೇಕೆ ದೂತಿ ಪಾತ್ರ ಬಂದನೆ ಒಳಗ ಹೊಳಿ. ನಂದು ಒಂದು ತುಸು ಬಳಸ್ಬೇಕ್ರಲ್ಲ. ಹೌದು ಇರ್ಲಿ. ಹೌದು. ಮಾಡೋಣ. ಬಹಳ ಚಂದ ಕಾರ್ಯಕ್ರಮ ನಡೆದೈತಿ. ಹೌದು. ವಿಷಯನು ಬಹಳ ಗಂಭೀರ ವಿಷಯ ಇಟ್ಟಾರ ಅವ್ರು. ನಮ್ ಗೌರ್ ರೆಕಾರ್ಡ್ ಹೋದ್ರ ಯಾರಿಗೂ ಗೊತ್ತವ್ರು. ಗುಮ್ಮಿನ ವಿಷಯ ನಡೆದದಿ. ಯಾಕಂತ ಕೇಳಿದ್ರ ಹೌದಾ? ಇಂತ ವಿಷಯ ತಿಳ್ಕೊಳ್ಳೋದ್ರಿಂದ ಇಂತ ಗುರುಗಳ ಮಗ್ಗಲಕ್ಕೆ ಇರೋದ್ರಿಂದ ಮಾಡು ನಮ್ದು ತಲಿ ಹುಷಾರಕ್ಕ. ಮಾಡು ವಿಚಾರ ಮಾಡಿ. ಏನಪ್ಪಾ ನಮಗ್ 18 ಪುರಾಣ ಅಂದ್ರ ನಮ್ ಭಾಗದವ್ರಿಗೆ ಯಾರಿಗೆ ಗೊತ್ತಿಲ್ಲ ಅವು. 18 ಅಂದ್ರ ಕೂನಿಲ್ಲ. ಬರೇ ನಮ್ಮ ಕಡೆ ಏನೋ ಮಾಳಪ್ಪ ಬೀರಪ್ಪ ಅಮೋಘ ಸಿದ್ಧ ಏನೇನು ಪವಾಡ ಮಾಡ್ದ ಇಂಥವ್ ಎಲ್ಲಾರು ಹಿರಿಯರ್ ಹೇಳ್ಕೊತ ಬಂದಿರ್ತಕ್ಕಂತ ಮಾತ ಹೆಚ್ಚಾನ ಹೆಚ್ಚ ನಮ್ಮಲ್ಲಿ ಹೇಳ್ತಾರ. ಬಾಯ್ 18ರಾಗಿನ ವಿಷಯ ಇವತ್ತ ಅಂತ ಮಾತು ಕೇಳರೈತಿ. ವಿಚಾರ ಮಾಡಿ ನನ್ನ ಆತ್ಮೀಯ ಬಂಧುಗಳೇ. ಎಂತದಪ್ಪ ನಾವು ಬರೇ ಮುದ್ದುಗಳು ನಿಂದ ಹಾಲು ಮತ್ತೆ ಹುಟ್ಟೈತೆ ಅನ್ಕೊ ಹೇಳ್ಕೊತಿ. ಎಲ್ಲಾರು ಕ್ಯಾಸೆಟ್ದಾಗು ಹೇಳ್ಯಾರ, ಬಾಯ್ತವನೇನು ಹೇಳ್ಯಾರ, ಯೂಟ್ಯೂಬ್ದಾಗು ಹೇಳ್ಯಾರ. ಕರೆ ಹೇಳ್ಯಾರಪ್ಪ. ಆದ್ರ 18 ಪುರಾಣವಾಗಿ ಆಧಾರ ಹಚ್ಕೊಂಡು ಬರೀ ಅನ್ನುವಂತ ಮಾತು ಹೇಳಿದ್ರಲ್ಲ, ಆ ಸ್ವಾಮಿಲಿಂಗ ಸರ್ ಒಂದು ಜೋರಾದ ಚಪ್ಪಳ ತಟ್ರ ನನ್ನ ಆತ್ಮೀಯ ಬಂಧುಗಳು. ಹೌದಪ್ಪ ಹೌದಾ. ಈ ಆಧಾರ್ ಹಚ್ಚೋದ್ರಿಂದ ಅದಕ್ಕೊಂದು ಏನ್ ಆಕೈತಿ ಗೊತ್ತಾನ ಮಾಡು. ಏನಪ್ಪಾ ಒಂದು ನೆಲೆ ಹಚ್ಚದಂಗ ಆಕೈತಿ. ಅದಕ್ಕೆ ಹೌದು ಆಧಾರ ಸಿಗ್ತದ. ನಾವೇನ್ ಮಾಡಕೈತಿ ನಮ್ಮ ಕಡೆಯವ್ರು ಬರೀ ಚೆಂಡೆ ಹಾರಾಡ್ಕೋತ ನಾವ್ ಹೋಗ್ತೀವಿ. ಹೌದಪ್ಪ ಹೌದಾ. ಹಂಗ ಆಗ್ಬಾರ್ದತ್ತೆ ತಿಳ್ಕೊಂಡು ಬಹಳ ಒಳ್ಳೆ ಮಾತು ಹೇಳಿರ್ತಕ್ಕಂತ ಸೋಮನಿಂಗ್ ಸರ್ಗೆ ಮತ್ತೊಮ್ಮೆ ಒಂದಿಸಿ ಒಂದು 4 ನುಡಿ ಚಾಲ್ ಹಾಡಿ ಹಾಡಿ ಪಾಳ್ಯ ಕೊಟ್ಟು ಬಿಡೋಣ. ಓಕೆ